ಇನ್ನು ಒಮಿಕ್ರಾನ್ ಉಪತಳಿಯ ಸ್ಫೋಟ ರಾಜ್ಯದಲ್ಲಿ ದಿಢೀರಂತ ದೊಡ್ಡದಾಗಿ ಆಗಿದೆ. ಒಂದೇ ದಿನ ಡಬಲ್ ಡಿಜಿಟ್ನಲ್ಲಿ JN1 ಪತ್ತೆಯಾಗುವ ಮೂಲಕ ಈ ಕೊರೋನಾ ಸ್ಫೋಟದ ಮುನ್ಸೂಚನೆಯನ್ನು ನೀಡಿದ್ದು, ಹಿಂದಿನ ರೂಪಾಂತರಿಗಳಿಗಿಂತ ಈ ಉಪತಳಿ ಅಂದರೆ ಹೊಸ ಉಪತಳಿ ವೇಗವಾಗಿ ಹರಡತಕ್ಕಂಥ ಆತಂಕ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಹೈ ಸ್ಪೀಡ್ ರೂಪಾಂತರಿಯಾಗಿ ಬದಲಾಗ್ತಿದ್ಯಾ JN1. ಹಿಂದಿನ ರೂಪಾಂತರಿಗಳಿಗಿಂತ ವೇಗವಾಗಿ ಹರಡ್ತಾ ಇರೋ ಹೊಸ ಉಪತಳಿ JN1 ಒಮಿಕ್ರಾನ್ ಒಂದೇ ಬಾರಿಗೆ ಕರುನಾಡಿಗೆ ಶಾಕ್ ಕೊಟ್ಟಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 34 ಉಪತಳಿ ಪ್ರಕರಣಗಳು ಪತ್ತೆಯಾಗಿದ್ದು, ಒಮ್ಮೆಗೆ ರಾಜ್ಯದ ಅನೇಕ ಜಿಲ್ಲೆಗಳಿಗೂ ಎಂಟ್ರಿ ಕೊಟ್ಟು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಕಳೆದ ಹಿಂದಿನ ರೂಪಾಂತರಿಗಳಾದಂತಹ ಡೆಲ್ಟಾ ಪ್ಲಸ್ ಒಮಿಕ್ರಾನ್ಗಳಿಗೆ ಹೋಲಿಕೆ ಮಾಡಿದ್ರೆ ಹೊಸ ತಳಿ ಕೊಂಚ ಹೆಚ್ಚು ವೇಗವಾಗಿ ಹರಡುವ ಸಾಮರ್ಥ್ಯವನ್ನ ಹೊಂದಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಸದ್ಯ ನಿತ್ಯ ಟೆಸ್ಟಿಂಗ್ ವೇಳೆ ದಾಖಲಾಗ್ತಾ ಇರುವಂತಹ ಸೋಂಕಿತರ ಸಂಖ್ಯೆ ಮತ್ತು ಪಾಸಿಟಿವಿಟಿ ರೇಟ್. ಈಗಾಗಲೇ ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಪಾಸಿಟಿವಿಟಿ ರೇಟ್ ದಿನ ಕಳೆದಂತೆ ಏರಿಕೆ ಆಗ್ತಾನೆ ಇದೆ. ಸದ್ಯ ಆರಂಭದಲ್ಲೇ 4% ಪಾಸಿಟಿವಿಟಿ ರೇಟ್ ಹೊಂದಿರುವಂತಹ JN1 ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಿಸಿದ್ರೆ ಮತ್ತಷ್ಟು ಸ್ಫೋಟ ಆಗುವ ಸಾಧ್ಯತೆ ಇರುವ ಬಗ್ಗೆ ತಜ್ಞರು ಕೂಡ ಅಂದಾಜು ಮಾಡಿದ್ದಾರೆ. ಈ ಹಿಂದಿನ ರೂಪಾಂತರಿಗಳು ಆರಂಭದಲ್ಲಿ 2% ಮಾತ್ರ ಪಾಸಿಟಿವಿಟಿ ರೇಟ್ ಹೊಂದಿದ್ವು. ಆದರೆ ಹೊಸ ಉಪತಳಿ ಹಿಂದಿನ ರೂಪಾಂತರಿಗಿಂತನೂ ಹೆಚ್ಚಿನ ವೇಗವನ್ನ ಪಡ್ಕೊಳ್ತಾ ಇದೆ. ಇನ್ನು ಉಪತಳಿ ಸಂಬಂಧ ಮತ್ತೊಂದು ಶಾಕಿಂಗ್ ಅಂಶ ಕೂಡ ಹೊರಬಿದ್ದಿದೆ. ಹೊಸ ಉಪತಳಿ ಈಗಾಗಲೇ ಸಮುದಾಯಕ್ಕೆ ಹರಡಿರೋ ಬಗ್ಗೆ ತಜ್ಞರು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣ ಇತ್ತೀಚೆಗಿನ ಕೆಲ ಪ್ರಕರಣಗಳಿಗೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಸೋಂಕು ದೃಢವಾಗ್ತಾ ಇದೆ. ಸದ್ಯ ಇದೇ ಕಾರಣಕ್ಕೆ ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಾದಷ್ಟು ಸೋಂಕಿತರ ಸಂಖ್ಯೆ ಹೆಚ್ಚಾಗಬಹುದು ಅಂತ ತಜ್ಞರು ಅಂದಾಜು ಪಟ್ಟಿದ್ದಾರೆ. ಇದು ಹಳೆ ವೈರಸ್ಸೇ, ಒಮಿಕ್ರಾನ್ ವೈರಸ್ಸೇ. ಅಂದರೆ ಇದು ಉಪತಳಿ JN1 ಅನ್ನೋದು ಉಪತಳಿ. ಸೊ ಅಂದರೆ ಈಗ ಆಲ್ರೆಡಿ ಏನಾಗಿದೆ, ನಾವು ಹೆಚ್ಚು ಟೆಸ್ಟ್ ಮಾಡಿದರೆ ಅದು ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಆದರೆ ಮುನ್ನೆಚ್ಚರಿಕೆ ಅಗತ್ಯ, ಭಯಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ 93% ವ್ಯಾಕ್ಸಿನ್ ಆಗಿದೆ. ಬೂಸ್ಟರ್ ಡೋಸ್ ತೊಗೊಂಡಿದ್ದಾರೆ, ಸೆಕೆಂಡ್ ಡೋಸು ತೊಗೊಂಡಿದ್ದಾರೆ, ಬೂಸ್ಟರ್ ಡೋಸು ತೊಗೊಂಡಿದ್ದಾರೆ. ಅದರಿಂದ ಒಂದು ಕಮ್ಯುನಿಟಿನಲ್ಲಿ ಇಮ್ಯುನಿಟಿ ಇದ್ದೇ ಇದೆ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ರೋಗ ಲಕ್ಷಣಗಳೇನೇನು? ಇನ್ನು JN1 ರೋಗ ಲಕ್ಷಣಗಳೇನು ಅಂತ ನೋಡಿದ್ರೆ ನಿರಂತರ ಕೆಮ್ಮು ಸಾಮಾನ್ಯ ಲಕ್ಷಣವಾಗಿರುತ್ತೆ. ಇನ್ನು ಜೊತೆಗೆ ಶೀತ ಇರುತ್ತೆ, ಉಸಿರು ಕಟ್ಟುವ, ಮೂಗು ಮುಂತಾದ ಸಾಮಾನ್ಯ ಶೀತದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಗಂಟಲು ನೋವು ಕೂಡ ಇರುತ್ತೆ. ಗಂಟಲು ನೋವು ಅಥವಾ ಗಂಟಲಲ್ಲಿ ಅಸ್ವಸ್ಥತೆ ವರದಿ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ತಲೆನೋವು ಬರುತ್ತೆ. ಇನ್ನು JN1 ರೂಪಾಂತರದ ಸೋಂಕಿಗೆ ಒಳಗಾದ ವ್ಯಕ್ತಿಗೆ ಹೆಚ್ಚಾಗಿ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಜಠರಗರುಳಿನ ಲಕ್ಷಣಗಳು, ಲೂಸ್ ಮೋಷನ್ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೌಮ್ಯ ಉಸಿರಾಟದ ತೊಂದರೆ ಕೂಡ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕೆಲವು ವ್ಯಕ್ತಿಗಳಿಗೆ ಸೌಮ್ಯವಾದಂತಹ ಉಸಿರಾಟದ ತೊಂದರೆ ಉಂಟಾಗುತ್ತೆ. ಇನ್ನು ಒಂದು ನೆಮ್ಮದಿಯ ವಿಚಾರ ಅಂದ್ರೆ ಹೊಸ ವೇರಿಯಂಟ್ ವೇಗವಾಗಿ ಹರಡಿದ್ರೂ ಹೆಚ್ಚು ಸಮಸ್ಯೆ ತರುವ ಸಾಧ್ಯತೆ ಕಡಿಮೆ ಬಗ್ಗೆ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಬಹುತೇಕ ವ್ಯಾಕ್ಸಿನೇಷನ್ ಆಗುವ ಕಾರಣ ಉಪತಳಿ ಹೆಚ್ಚು ಸಮಸ್ಯೆ ತರುವ ಸಾಧ್ಯತೆ ಕಡಿಮೆ ಇದೆ. ಈಗಾಗಲೇ ದಾಖಲಿಸ್ತಾ ಇರುವಂತಹ ಪ್ರಕರಣಗಳ ಪೈಕಿ ಬಹುತೇಕರು ಹೋಮ್ ಐಸೋಲೇಷನ್ ನಲ್ಲೇ ಇದ್ದಾರೆ. ಕೆಲವು ಇತರೆ ಆರೋಗ್ಯ ಸಮಸ್ಯೆ ಹೊಂದಿರುವವರು ಮಾತ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ. ಈಗಾಗಲೇ ಹೇಳಿರೋ ಪ್ರಕಾರ ಹೊಸ ವೇರಿಯಂಟ್ ಇತರೆ ಆರೋಗ್ಯ ಸಮಸ್ಯೆ ಇರೋರಿಗೆ ಹೆಚ್ಚು ಕಾಡುವ ಸಾಧ್ಯತೆ ಇದ್ದು ಅಂತವರು ಹೆಚ್ಚಾಗಿಯೇ ನಿಗಾ ವಹಿಸುವಂತೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಉಪತಳಿ ಸ್ಫೋಟ ರಾಜ್ಯವನ್ನ ಬೆಚ್ಚಿ ಬೀಳಿಸ್ತಾ ಇರೋದಂತೂ ಸುಳ್ಳಲ್ಲ. ಹಾಗೆ ಇದರ ಹರಡುವಿಕೆ ವೇಗ ಕೂಡ ಕೊಂಚ ಭೀತಿಗೆ ಕಾರಣ ಆಗ್ತಾ ಇದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ರಾಘು ಮುನಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.